ಇಂದು ಮೈಸೂರು ಚೆಲುವಾಂಬ ಪಾರ್ಕಿನಲ್ಲಿ ಪೂರ್ವಭಾವಿ ಸಭೆ. ಬೈಕ್ ಟ್ಯಾಕ್ಸಿಯವರ ನಿವಾರಣೆಯನ್ನು ಕೇವಲ 3 ಕಿಲೋಮೀಟರ್ಗೆ 30 ರೂಪಾಯಿ ಹಾಗೂ ಮೈಸೂರಿನ ಸುತ್ತಮುತ್ತ 80 ರೂಗಳಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡುತ್ತಿದ್ದೇವೆ. ಆದರೆ ಬೈಕ್ ಟ್ಯಾಕ್ಸಿಯವರ ಸಮೂಹವನ್ನೇ ನಿಲ್ಲಿಸುವ ಯತ್ನ ನಡೆಯುತ್ತಿದೆ. ಹೈಕೋರ್ಟ್ ನ್ಯಾಯಾಲಯವು ಕೇವಲ 15 ದಿನಗಳ ಗಡುವು ನೀಡಿದೆ. ಆದರೆ ನಮಗೆ ಬಹಳ ತೊಂದರೆಯಾಗಿದೆ. ಮೈಸೂರಿನಲ್ಲಿರುವ 250 ಜನವು ಸರ್ಕಾರಕ್ಕೆ ಮನವಿಯನ್ನು ಮತ್ತು ಸಾರಿಗೆ ಸಚಿವರಿಗೆ ಮತ್ತು ಡಿಸಿ ಕಚೇರಿಯವರಿಗೆ ಮನವಿಯನ್ನು ಸಲ್ಲಿಸಿರುತ್ತೇವೆ. ನಮಗೆ ಸಹಕರಿಸದಿದ್ದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಮುಖ್ಯವಾಗಿ ಹೇಳಬೇಕು ಅಂದರೆ ಸರ್, ಈಗ ಹೈಕೋರ್ಟು ಇದನ್ನು ಬ್ಯಾನ್ ಮಾಡಿದ್ದೀವಿ, ಇದನ್ನು ತೆಗಿಬೇಕು ಅಂತ ಇದ್ದೀವಿ ಅಂತೆಲ್ಲ ಇದು ಮಾಡಿದ್ದಾರೆ. ಸರ್ಕಾರನೂ ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ಆ ಥರ ಏನಾದರೂ ಆಗಿಬಿಟ್ರೆ ನಾವು ಸುಮಾರು ಒಂದು 250ರಿಂದ 300 ಜನ ನಾವು ಬೈಕ್ ಟ್ಯಾಕ್ಸಿ ಓಡಿಸೋರು ಪರ್ಮನೆಂಟಾಗಿ ಇಲ್ಲಿದ್ದೀವಿ. ಇವರೆಲ್ಲ ನಾವು ಬೀದಿ ಬಿದ್ದುಬಿಡ್ತೀವಿ. ನಾವೆಲ್ಲ ಬೀದಿ ಬಿದ್ದರೆ ನಮ್ಮ ಮನೆ ಮಂದಿ ಎಲ್ಲ ಬೀದಿ ಬೀಳಬೇಕಾದ ಪರಿಸ್ಥಿತಿ ಬರುತ್ತೆ. ನಮಗೆ ಹೊಟ್ಟೆಗೂ ಅನ್ನ ಇಲ್ದಂಗೆ ಆಗೋಗುತ್ತೆ, ಆ ಥರ ಆಗೋಗುತ್ತೆ. ಸೊ ಇದರಲ್ಲಿ ನಾವು ಬೈಕ್ ಟ್ಯಾಕ್ಸಿ ಮಾಡ್ತಾ ಕಸ್ಟಮರ್ನ ಭಾಳ ಒಳ್ಳೆಯತನದಲ್ಲಿ ಕರ್ಕೊಂಡೋಗಿ ಬಿಟ್ಟು ಅವರಿಂದ ಪ್ರಶಂಸೆ ತೊಗೊಂಡಿದ್ದೀವಿ ಹೊರತು ನಾವು ಕೆಟ್ಟದ್ರಿಂದ ಯಾರಿಂದಲೂ ಪಡೆದಿಲ್ಲ. ನಮ್ಮನ್ನು ಯಾರೂ ದೂಷಿಸೂ ಇಲ್ಲ. ನೀವು ಬೈಕ್ ಟ್ಯಾಕ್ಸಿನವರು ಸರಿ ಇಲ್ಲ, ನೀವು ಹಾಗೆ ಹೀಗೆ ಅಂತ ಯಾರೂ ಇದುವರೆಗೂ ಬೆಟ್ ಮಾಡಿಲ್ಲ. ಕಸ್ಟಮರ್ಸಲ್ಲಿ ವಯಸ್ಸಾದವರು ಬರ್ತಾರೆ ಸರ್, ಹಣ್ಣು ಮುದುಕರಾಗಿರ್ತಾರೆ, ಅವರು ಬರ್ತಾರೆ, ಮಧ್ಯವಯಸ್ಕರನವ್ರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ವಯಸ್ಸಾಗಿರೋ ಹೆಂಗಸನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ. ಮಕ್ಕಳು, ಶಾಲಾ ಮಕ್ಕಳು ಬರ್ತಾರೆ, ಕೆಲಸಕ್ಕೆ ಹೋಗ್ತಾ ಇರೋವಂಥ ವರ್ಕರ್ಸು ಅವರು ಸಹಿತ ಬರ್ತಾರೆ. ನಮ್ಗೆ ಅರ್ಜೆಂಟ್ ಇದೆ, ನೀವು ಬಿಡಬೇಕು ಅಂತ ಕೇಳ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ. ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದೀವಿ ಸರ್. ಇದುವರೆಗೂ ಯಾರೂ ಸಹಿತ ನಿಮ್ಮ ಬೈಕ್ ಟ್ಯಾಕ್ಸಿ ಜನ ಸರಿ ಇಲ್ಲ ಅಂತ ಯಾರೂ ಪೆಟ್ಟು ಮಾಡಿ ತೋರಿಸಿಲ್ಲ ಸರ್. ಎಲ್ಲರೂ ಖುಷಿಯಿಂದ ನಮಗೆ ನೀವು ಮನೆಯವ್ರು ಇದ್ದಂಗಪ್ಪ, ನೀವು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮ್ಮನ್ನು ಅಂತ ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಸರ್. ಇದುವರೆಗೂ ಈಗ ನೋವಾಗ್ತಿರೋದು ನಮ್ಮನ್ನು ಕೈ ಬಿಟ್ಬಿಡ್ತಾರಲ್ಲ, ನಮ್ಮನ್ನ ಇದೆಲ್ಲ ಬೀದಿಗೆ ಇಳಿದ್ಬಿಡ್ತಾರಲ್ಲ ಅಂತ ಅಂದ್ಬಿಟ್ಟು ಭಾಳ ಬೇಸರ ಆಗ್ತಾಯಿದೆ. ಹಾಗಾಗಿ ನಾವು ಬೆಂಗಳೂರಿಗೆ ಹೋಗಿ ರಾಮಲಿಂಗಾರೆಡ್ಡಿ ಅವರ ಸಚಿವರಿಗೆ, ಅವರಿಗೆ ಸಾರಿಗೆ ಸಚಿವರಿಗೂ ಸಹಿತ ಮನವಿ ಮಾಡ್ಕೊಂಡಿದ್ದೀವಿ. ಪರಿಶೀಲನೆ ಮಾಡೋಣ ಸರ್, ನೋಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ಹೊರತು ಅದ್ರ ಬಗ್ಗೆ ಇನ್ನೂ ಏನು ಕ್ರಮ ತಗೊಂಡಿಲ್ಲ ಅವರು. ದಯವಿಟ್ಟು ಅವ್ರು ಏನು ಲೀಗಲಾಗಿ ಏನು ಮಾಡಬೇಕು ಅಂತ ಇದ್ದಾರೆ ಅದನ್ನು ಮಾಡಿ ನಮಗೆ ಪ್ರೋತ್ಸಾಹ ಕೊಟ್ಟು ಮಾಡಿ ನೀವು ಅಂತಂದರೆ ನಮ್ಮ ಇಡೀ ಬೈಕ್ ಟ್ಯಾಕ್ಸಿ ಸಮೂಹ ಖುಷಿಯಿಂದ ಅವ್ರ ಸಂಸಾರವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್. ಮತ್ತು ಹೇಳಬೇಕು ಅಂದರೆ ಸರ್, ಇವಾಗ 8 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಏನೂ ಇಲ್ದಿದ್ದಾಗ ನನ್ನ ಕೈ ಹಿಡಿದಿದ್ದೀನಿ ಸರ್. ಏನೇನೂ ಇರಲಿಲ್ಲ ಸರ್, ಯಾರೂ ಕೆಲಸನೂ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ಇದು ಕೈ ಹಿಡಿತು ನನಗೆ. ಇವತ್ತು ನಾನು ಮಗಳ ಮದುವೆ ಮಾಡಿದ್ದೀನಿ, ಕಷ್ಟಪಟ್ಟು ದುಡಿದು ಒಬ್ಬ ಮಗಳನ್ನ ಓದಿಸ್ತಾ ಇದ್ದೀನಿ. ಅವಳಿಗೂ ಕೆಲಸಕ್ಕೆ ಇದು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಮನೆ ಮಂದಿ ಎಲ್ಲ ಸುಖವಾಗಿದ್ದಾರೆ ಇದರಿಂದ. ಹಾಗೆಯೇ ನಮ್ಮ ಇಡೀ ಬೈಕ್ ಟ್ಯಾಕ್ಸಿ ಯಾರು ಮಾಡ್ತಾಯಿದ್ದಾರೆ 350-400 ಜನ ಇದ್ದಾರಲ್ಲ, ಅವರು ಸಹಿತ ಇದೇ ಥರ ಕಷ್ಟಪಟ್ಟು ದುಡಿದು ಅವ್ರ ಮನೆ ಸಂಸಾರ ಎಲ್ಲ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಮನವಿ ಮಾಡಿದ್ದೀವಿ, ಸರ್ಕಾರಕ್ಕೂ ಮನವಿ ಮಾಡಿದ್ದೀವಿ. ಇನ್ನೊಂದು ಹೇಳಬೇಕು ಅಂದರೆ ಹೈಕೋರ್ಟ್ನವ್ರಿಗೂ ಸಹಿತ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದನ್ನು ಕಿತ್ತಾಕಿ ನಮಗೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಬೇಕು ಅಂತ ಇದ್ದೀನಿ. ಅದಲ್ಲದೆ ಹಾಗೂ ಒಂದು ವೇಳೆ ಇದರಲ್ಲಿ ಯಾರು ಅವರು ನಮಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಾವು ಮುಂದೆ ಜನಪ್ರತಿನಿಧಿ ಇದಕ್ಕೆ ಹೋಗ್ಬಿಟ್ಟು ನಾವು ಜನತಾ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಇದು ಮಾಡಿ ಕೇಸನ್ನ ಮಾಡಬೇಕು ಅಂತ ಇದ್ದೀವಿ, ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ. ಹಾಗಾಗಿ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಇಲ್ಲದೇ ದಯವಿಟ್ಟು ನಮಗೆ ಇದನ್ನು ನೆರವೇರಿಸ್ಕೊಡ್ಲಿ ಅಂತ ಅಂದ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರಿಗಾಗಲಿ ಕೋರ್ಟ್ಗಾಗಲಿ ಮನವಿ ಮಾಡ್ತೀನಿ ಸರ್. ಥ್ಯಾಂಕ್ ಯು.